ನನ್ನ ಮಗು ಮಾತ್ರ ನನಗೆ ಹೇಳ್ದೆ ಕೇಳ್ದೆ ಯಾವುದೋ ಬೀದಿನ ನಿಂತ್ಕೊಂಡು ಮದುವೆ ಮಾಡಿಸ್ಬಿಟ್ಟಿದ್ದಂಗೆ ಅವನೇ ನಮ್ಮ ಅಣ್ಣ ಬಿಟ್ಬಿಟ್ಟೆ ನಾನು ಅವತ್ತು ಆಸ್ತಿ ಬರ್ಸ್ಕೋಬೇಕಾರೆ ಏನಂತ ಹೇಳಿದ್ದ. ಇವಾಗ ನೋಡಿದ್ರೆ ಇಂಥ ಬಾಳದು. ಇವತ್ತಂತೂ ನಾನು ಬಿಡಕ್ಕಿಲ್ಲ, ನೋಡ್ತಾ ಇರು. ಅಣ್ಣ ಅಣ್ಣ ಅತ್ಗೆ ಅತ್ಗೆ. ಓ ಬರಬೇಕು ಹಾಂ ಬಾ ಬಾ ಬಾ. ಯಾವ ಕಾಲ ಆಯಿತು ನೀನು ಬಂದ್ಬಿಟ್ಟು. ಬಾ ಬಾ. ಏನು ಬಾ 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 ಅಂತ ಹೇಳ್ಬಿಟ್ಟು ನನ್ನ ಮಗನ ಮದುವೆಯಾ ಇದು ಹೊಡ್ದಾಗ ಮಾಡ್ತೀರಾ, ಹಂಗೆ ಮಾಡ್ತೀರಾ, ಹಿಂಗೆ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ಯಾವುದೋ ಕಿತ್ತೋಗಿರೋ ಕಡೆನೂ ಅಲ್ಲ, ಮನೆನಾಗ ನಿಂತ್ಕೊಂಡು ತಾಳಿ ಕಟ್ಟಿಸ್ಬಿಟ್ಟು ನನ್ನ ಮಗಂದು ಮದುವೆ ಆಗೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಯಾವಳಿಗೋ ಬಿಕಾರಿ ಕೊಟ್ಬಿಟ್ಟು ಮದುವೆ ಮಾಡಿದೀಗ. ನಿಂಗೆ ಏನು ಬಂದಿರೋದು ನಿಂಗೆ ದೊಡ್ಡ ರೋಗ. ಮದುವೆ ಮಾಡೋಕ್ಕೆ ದುಡ್ಡೆಲ್ಲನೂ ಹೋಯ್ತದೆ ಅಂತ ಹೇಳ್ಬಿಟ್ಟು ಮದುವೆ ಮಾಡೋದಕ್ಕೆ ಅದಕ್ಕೆ ತಾನೇ ಎಲ್ಲ ನನ್ನ ಮಗನ ಮದುವೆಯ ಮನೆ ಒಳಗಡೆ ಮಾಡ್ಬಿಟ್ಟು ಮುಗಿಸಿದ್ದು. ಅಯ್ಯೋ ಹಂಗಲ್ಲಮ್ಮ, ನಾವೆಲ್ಲ ಹಂಗೆ ಮಾಡಿದ್ವಿ, ಪರಿಸ್ಥಿತಿ ಹಂಗಿತ್ತು ಅಷ್ಟೇನೇನಿಯ. ಏನಣ್ಣ ಪರಿಸ್ಥಿತಿ? ನನ್ನ ಮಗನ ಮಾತ್ರ ನೆಟ್ಟು ನೋಡ್ಕೊತಾ ಇಲ್ಲ, ಆದರೆ ನಿಮ್ಮ ಮಕ್ಕಳು ಮಾತ್ರ ನೆಟ್ಟು ನೋಡ್ಕೊತಾ ಇದೆಯಲ್ವಾ? ನಾನೆಲ್ಲ ನನ್ನ ಮಗನ ನೆಟ್ಟು ನೋಡ್ಕೊತಾ ಇವನಿ. ನನ್ನ ಮಗನ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡಿಲ್ವಾ? ಅವ್ನಿಗೇನು ಮದುವೆ ನನಗೆ ಗ್ರ್ಯಾಂಡಾಗಿ ಮಾಡಿದ್ನ? ಅವ್ನ ಮದುವೆ ಅಷ್ಟೇನೇನಿಯ. ನಾನೆಲ್ಲ ಅವ್ನು ಮದುವೆ ಮಾಡಿದೆ. ಈಗ ನನ್ನ ಮಗಳು ಮದುವೆ ಎಲ್ಲಿ ಮಾಡಿದೆ ನಾನು? ಯಾರ ಮದುವೆ ಮಾಡಿಲ್ಲ ಕಣವ. ಯಾರ ಮದುವೆನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೋ ಈಗ ಗೊತ್ತಾಯ್ತು ನನಗೆ. ಯಾಕೆ ಹೇಳು ನೀವು ನನ್ನ ಮಗನ ಮದುವೆನ ಮನೆ ಒಳಗಡೆ ನೀನು ತಾಳಿ ಕಟ್ಟಿಸಿದ್ದು ಯಾಕೆ ಹೇಳು? ಯಾಕಂದರೆ ನಿನ್ನ ಮಗಳು ಓಡೋಗಿ ಮದುವೆ ಮಾಡ್ಕೊಂಡವಳೆ, ನಿಮ್ಮ ಮಗನೂ ಓಡೋಗಿ ಮದುವೆ ಮಾಡ್ಕೊಂಡವನೆ. ಅದಕ್ಕೆ ಈಗ ಇವಳು ಮಗ ಮಾತ್ರ ಯಾಕೆ ಇವಳು ಮಗನ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು, ಇವಳನ್ನು ಹಿಂಗೆ ಬಿಕಾರಿ ಥರನೇ ನೀವು ಮದುವೆ ಮಾಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಿದಿರಲ್ವಾ? ನನಗೆ ಗೊತ್ತು ಬಿಡು. ನೀನು ನಿನ್ನ ಪಿಲ್ಲಾನು ಅದೆಲ್ಲ ಗೊತ್ತು. ಅವತ್ತೆಲ್ಲ ಸೈನಾಗಿ ಕೊಟ್ಟಿದ್ನಲ್ಲ, ಆ ಪೇಪರೆಲ್ಲ ಪರ ಹರಿದಾಕ್ಬಿಟ್ಟು ನಾನು ಕೋರ್ಟ್ಗೆ ಹೋಯ್ತೀನಿ. ಏನೋ ಪಾಪ ನಮ್ಮ ಅಣ್ಣಯ್ಯ ಅಲ್ವಾ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಬಿಟ್ಕೊಟ್ಟಿದ್ದಕ್ಕೆ ಹಿಂಗೆ ನೀನು ಮಾಡೋದು. ಅಯ್ಯೋ ನಿನ್ಗೆ ಯಾಕವ ನಿಂಗೆ ಅರ್ಥ ಆಯ್ತಿಲ್ಲ? ನಾನು ಬೇಕು ಅಂತ ಮಾಡಿವ್ನಿ ನಾನು. ಬೇಕಾದ್ರೆ ನಾನು ಹೆಂಡ್ತಿನ ಕೇಳು, ಅವಳೇ ನೀನು ಮಾಡಿದ ಮದುವೆಯ. ಬಾ ಬಾ ನೀನು ಮಾತಾಡಿವಂತೆ ಬಾ. ನನಗೆ ಗೊತ್ತು ಬಾ, ಆ ಮನೆಯಲ್ಲಿ ನೀನು ಮಾಡಿರ್ತಾಳೆ ಅಂತ ಹೇಳ್ಬಿಟ್ಟು. ಕೂತ್ಕೊಳ್ಳವ. ಇವನು ಮಾತ್ರ ರಾಜನ್ ಥರ ಮನೆ ಕಟ್ಕೊಂಡವನಿ. ನನ್ನ ತಗೆಲ್ಲ ಆಸ್ತಿ ಎಲ್ಲ ಬರ್ಸ್ಕೊಬಿಟ್ಟು ಸೈನಾಕವ ನಿನ್ನ ಮಗನ ರಾಜನ್ ಥರ ನೋಡ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಬಿಟ್ಟ. ಈಗ ನೋಡಿದ್ರೆ ಹಿಂಗೆಲ್ಲ ಕಿತಾಪತಿ ಮಾಡ್ಕೊಂಡು ನನ್ನ ಮಗನ ಮದುವೆ ಎಲ್ಲನೂ ಬಿಕಾರಿ ಥರ ಮಾಡಿ ಮುಗಿಸಿದಿರಲ್ವಾ? ಇರಲಿ ನನಗೂ ಗೊತ್ತು ಏನು ಮಾಡಬೇಕು ಅಂತ ಹೇಳಿ. ಓ ಚೆನ್ನಾಗಿದೆಯನವ? ಏನು ಚೆನ್ನಾಗಿದೆಯಾ ಅದು ಇದು ಅಂತ ಕೇಳೋದು? ನನ್ನ ಮಗನ ಮದುವೆಯ ಮನೆ ಒಳಗಡೆ ಬಿಕ್ಕಾರಿ ಥರ ಮಾಡಿದ್ದೀಗಲ್ಲ, ಏನೂ ಗೊತ್ತಿಲ್ಲ, ಯಾತ್ರದ್ದು ಗೊತ್ತಿಲ್ಲ ಅನ್ನಂಗೆ. ಯಾಕೆ ನಿನ್ನ ಮಕ್ಳು ಓಡೋಗ್ಬಿಟ್ರು ಅಂತ ಹೇಳ್ಬಿಟ್ಟು ನಿನ್ನ ಮಕ್ಳು ಮದುವೆ ಮಾಡ್ಕೊಳಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗನ ಮದುವೆ ನಡುವೆ ನೀವು ಹಂಗೆ ಮಾಡಬೇಕಿತ್ತಾ? ನನ್ನ ಮಗನ ಮದುವೆಯ ಗ್ರ್ಯಾಂಡಾಗಿ ಮಾಡಬೇಕಿತ್ತು. ಏನು ಅನ್ಕೊಂಬಿಟ್ಟಿದ್ದೀರಾ? ಇಬ್ಬರು ಗಂಡ ಹೆಂಡ್ರವಾಗ ವಾಸ್ತಿಗೆ ಸೈನ್ ಹಾಕ್ಸ್ಕೋಬೇಕಾರೆ ಏನಂತ ಮಾಡಿದ್ರಿ? ನಿನ್ನ ಮಗನ ನನ್ನ ಮಗನ ಥರ ನೋಡ್ಕೊತೀನಿ, ನನ್ನ ಮಗ ಅಂತಾನೆ ನೀ ಹೇಳ್ತೀನಿ ಅಂತ ಹೇಳ್ಬಿಡ್ತಾನೆ. ನೀನಂತೂ ಎಲ್ಲನೂ ಮನೆದೆಲ್ಲ ಆಸ್ತಿ ಪಾಸ್ತಿ ಸೈನ್ ಎಲ್ಲನೂ ಹಾಕಿಸ್ಕೊಂಡಿದ್ದು. ನಾನೇನಾದ್ರೂ ಅವನ್ನ ಬೀದಿಗೆ ಬಿಟ್ಬಿಟ್ಟು ಬೆಳೆಸ್ತಾ ಇದ್ದೀನಿ, ಅವನು ಸಂದಕ್ಕೆ ಏನೇ ನೋಡ್ಕೊತಾ ಇದ್ದೀನಿ. ನಿನಗೆ ಅರ್ಥ ಆಯ್ತಿಲ್ಲ ಅಷ್ಟೇ. ಅವಾಗ ಬರೋದು ಕಿರಿಕ್ ಮಾಡೋದು. ಇದನ್ನೇ ಏನೇ ಮಾಡ್ತಾ ಇದೀಯ ನೀನು? ನಾನು ಯಾವಾಗ ಬಂದ್ಬಿಟ್ಟು ಕಿರಿಕ್ ಮಾಡ್ತೀವಿ? ನನ್ನ ಮಗುನ ನೀವು ಪಾರಿನೂ ಕಳ್ಸಕ್ಕಿಲ್ಲ ಅಂತ ಹೇಳಿದಾಗ ತಾನೇ ನಾನಂತೂ ಬಂದ್ಬಿಟ್ಟು ಕಿರಿಕ್ ಶುರು ಮಾಡಿದ್ದು. ಪಾರಿನೂ ಕಳಿಸಿದ್ದಾಯ್ತು. ಇವಾಗ ಅದೇನೋ ನನಗಂತೂ ಗೊತ್ತಿಲ್ಲ. ನನ್ನ ಮಗುನಂತೂ ಮದುವೆ ನೀವು ಗ್ರ್ಯಾಂಡಾಗಿ ಮಾಡಬೇಕು. ಆಗೋಗಿರೋ ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು ಅಂದರೆ ಅವ್ರು ಹೆಣ್ಣಿನ ಮನೆ ಕಡೆಯೇ ಕೇಳ್ತಿಲ್ಲ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳಿ. ನೀವು ಮತ್ತೆ ಗ್ರ್ಯಾಂಡಾಗಿ ಮಾಡಿ ಅಂತ ಕೇಳಿದ್ರೆ ಅದೆಲ್ಲ ನನಗೆ ಗೊತ್ತಿಲ್ವೇ? ನನ್ನ ಮಗನ ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು ಅಂದರೆ ಗ್ರ್ಯಾಂಡಾಗಿ ಮಾಡಬೇಕು. ಲೇ ನನ್ನ ತಗ ನೀನು ಓವರ್ ಆಕ್ಟಿಂಗ್ ಮಾಡಕ್ಕೆ ಬರಬೇಡ. ಏನೋ ಪಾಪ ಅಂತ ಹೇಳ್ಬಿಟ್ಟು ಯಾವತ್ತೂ ನಾನು ಬ್ಯಾರೆ ಮಗ ಅಂತ ನೋಡ್ಕೊಂಡೇ ಇಲ್ಲ. ನನ್ನ ಸ್ವಂತ ಮಗ ನೋಡ್ಕೊಂಡಂಗೆ ನೀನು ನೋಡ್ಕೊಂಡಿವ್ನಿ. ಇವತ್ತಿಗೂ ನಿನ್ನ ಮಗಂಗೂ ಗೊತ್ತಿಲ್ಲ ಸ್ವಂತ ಮಗನ ಬಾಡಿಗೆ ಮಗನ ಅಂತ ಹೇಳ್ಬಿಟ್ಟು. ನೀನೇನು ಬಿಟ್ಟು ಸಾಕ್ತಿದೀಯ ನನ್ನ ಮಗನ? ಆಸ್ತಿ ಬರ್ಸ್ಕೊಂಡಿಲ್ವ ಅವತ್ತು? ಆಸ್ತಿ ಬರ್ಸ್ಕೊಬಿಟ್ಟು ನೋಡವ ಎಲ್ಲ ಜವಾಬ್ದಾರಿ ನಂದೇನೇನಿಯಾ? ಹಂಗೆ ಹಿಂಗೆ ಆಸ್ತಿ ಒಂದು ಬರ್ಕೊಡ್ಬಿಡವ ಅಂತ ಕಣ್ಣೀರು ಹಾಕೊಂಡು ಕೇಳ್ಕೊಂಡು ಆ ದೇವಸ್ಥಾನ ಮುಂದೆ ಬೇಡ್ಕೊಂಡಲ್ಲೇ ಅವತ್ತು. ಬೇಡ್ಕಂಡೆ, ಅದ್ರಾಗೇನಂತೆ? ಬೇಡ್ಕಂಡೆ ನಾನು. ನನಗೆಲ್ಲ ಆಸ್ತಿ ಬೇಕಾಗಿತ್ತು. ಈಗ ಹೆಣ್ಮಕ್ಳಿಗೆಲ್ಲ ಪಾಲೈತೆ ತಾನೆ. ಬಂದ್ ಕೇಸ್ ಹಾಕಿದ್ರೆ ನನಗೇನು ಅದೇ ಕೆಲಸನಾ? ಕೋರ್ಟ್ ಕಚೇರಿ ಅಂತ ಓಡಾಡೋದು? ಅದಕ್ಕೆ ನೀ ಸರಿ ಬಿಡು ಅಂತ ದೇವಸ್ಥಾನದಾಗ ಬೇಡ್ಕಂಡೆ. ಹಂಗಂತ ನಾನು ಯಾವತ್ತೂ ನಿನ್ನ ಮಗುನ ನನ್ನ ಮಗ ಅಲ್ಲ ಅಂತ ಹೇಳ್ಬಿಟ್ಟು ಏನಾರ ಬೆಳೆಸಿದ್ದೀನಿ. ಅವ್ನು ನನ್ನ ಚಿಕ್ಕ ಮಗ ಅಂತ ಹೇಳ್ಬಿಟ್ಟು ಏನೇ ಬೆಳೆಸಿದ್ದೀನಿ. ಏನೋ ಬಿಡು, ನಿನಗೆ ಶಾನೆ ಬಡತನ ಅಂತ ಹೇಳ್ಬಿಟ್ಟು ನಿನಗೂ ಅವಾಗ ಒಂದು ನನ್ನ ಗಂಡ 500,000 ದುಡ್ಡು ಕೊಡೋದು ನಾನು ಕಂಡಿವ್ನಿ ತಗ. ಇಷ್ಟೆಲ್ಲ ಮಾಡಿದ್ರು ಒಂದು ರೂಪಾಯಿ ನಿಮ್ಮ ತಾಗಿ ಇಸ್ಕೊಳಕ್ಕಿಲ್ಲ. ನನ್ನ ಮಗುನೊಬ್ಬನ ರಾಜನ್ ಥರ ಬೆಳೆಸ್ರಿ ಅಂದಿದ್ರೆ ನನ್ನ ಮಗುನ ಸಮೇತ ಪಾರಿನೂ ಕಳಿಸಿಲ್ಲ. ನಿನ್ನ ಮಗುನ ಪಾರಿನೂ ಕಳಿಸ್ಬಿಟ್ಟು ರಾಜನ್ ಥರನೇ ನೋಡ್ಕೊಂಡಿವ್ನಿ. ಕೊಟ್ಟು ಮಾತು ತಪ್ಪಾರ್ದು ಅಂತ ಹೇಳ್ಬಿಟ್ಟು. ಆದರೆ ನೀನು ಬಂದ್ ಕಿತಾಪತಿ ಮಾಡಿ ಜಗಳ ಮಾಡ್ತೀಯಲ್ಲೇ ಮೂದೇವಿ. ಲೇ ನಾನು ಮಾಡೋದೇನಿಯ? ನನ್ನ ಮಗನ ಸುದ್ದಿಗೆ ಬಂದರೆ ನಾನು ಮಾಡೋದೇನಿಯ ನೋಡೋ. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮಗನ ರಿಸೆಪ್ಷನ್, ನನ್ನ ಮಗನ ಮದುವೆಯ ನೀವು ಫುಲ್ಲು ಗ್ರ್ಯಾಂಡಾಗಿ ಮಾಡಬೇಕು. ಹಿಡಿ ಹೊತ್ತಳ್ಳಿ ನೋಡಿ ಹಬ್ಬ ಅಂತ ಹೇಳ್ಬಿಟ್ಟು ಬೆರಗಾಗಂಗೇನಿಯ ಮಾಡಬೇಕು. ಅದೆಲ್ಲ ಸರಿ. ಅವಳು ಎಂತಳು? ಅವಳು ಸಂದಾಕಿರೋರ್ನೇ ನೀ ಕರ್ಕೊಂಡ್ಬಿಟ್ಟು ಬಂದಿದ್ದೀಗೋ? ಅಯ್ಯೋ ನನ್ನ ಸೊಸೆನ ಇಲ್ಲ ಬೇವರ್ಸಿ ಅಂತ ಯಾರನ್ನಾದ್ರೂ ಕರ್ಕೊಂಡ್ಬಿಟ್ಟು ಬಂದಿದ್ದೀಗೋ? ಒಳ್ಳೆ ಮನೆತನ ತಾನೇ. ಏನವ
ನಾನು ಎಂದಾದ್ರೂ ನಿನ್ನ ಮಗುನ ನಾನು ಬ್ಯಾರ ಮಗನಾಗ ನೋಡ್ಕೊಂಡಿದ್ದೀನಿ ಅವ ಹೇಳಿ ನೀನೇನಿಯ ಈಗ ಊರಾಗೆ 10 ಜನದ ಬಾಯಾಗ ಹೇಳಿಸ್ಬಿಡು ಇಲ್ಲ ಒಬ್ರಿಗೊಂದು ಮಾಡವ್ರೆ ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಒಬ್ರಿಗೊಂದು ಮಾಡ್ದೋರಲ್ಲ ಕಣವ ನಾವು ಯಾವತ್ತೂ ಎಲ್ಲ ಒಂದೇನೇನಿಯ ನಮ್ಗೆ ಎಲ್ಲರೂ ಒಂದೇನೇನಿಯ ಅಂತ ಹೇಳ್ಬಿಟ್ಟು ನಾವು ಬದುಕುಬಾಳಿ ಇಲ್ಲೆಲ್ಲ ನಿಮ್ಮ ಮಗಂಗೂ ನೋಡ್ಕೊಂಡಿರೋ ಕಣವ ಅಂಥದ್ರಾಗ ನೀನು ಇಂಥ ಮಾತು ಅನ್ನೋದು ಸರಿನಾ ರೀ ಇವಳಿಗೆ ಬತ್ತ ಕುಪ್ಸಿ ಆನೆ ಆಗೈತೆ ತಿನ್ನಕ್ ಮನೆ ಕೂಳಿಲ್ಲ ಅಂದ್ರೂ ಯಾವ ದುರಂಕಾರ ನೋಡಿ ನಾನು ಏನಾದ್ರು ಚೆನ್ನಾಗಿ ಬೆಳೆಸಿಲ್ಲ ಅಂತಂದ್ರೆ ಮಾತಾಡ್ಲಿ ಚೆನ್ನಾಗಿ ಬೆಳೆಸಿದ್ರು ಮಾತಾಡ್ತಾಳಲ್ಲ ನೋಡು ಆಸ್ತಿ ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ನನಗೆ ಬರ್ಕೊಟ್ರದಾಗೈತೆ ಇವಾಗ ನಾನು ನಿನ್ನ ಮಗುನ ನಿಮ್ಮ ಮನೆಗೆ ವಾಪಸ್ ಕಳಿಸ್ತೀನಿ ಅಷ್ಟೇನಿಯ ಹಿಂಗೆ ಮಾಡ್ತಾ ಇದ್ರೆ ಅವೋ ಏನೇ ಹೇಳ್ತಾ ಇದ್ದೀಗ ನನ್ನ ಮಗುನ ವಾಪಸ್ ಕಳಿಸ್ತೀನಿ ಅಂತ ಹೇಳ್ತಿದ್ಯಾ ಅಣ್ಣ ಅದಕ್ಕೆ ಇಬ್ರು ನಂಗೆ ಮೋಸ ಮಾಡ್ಬಿಟ್ರು ಯಪ್ಪ ಮೋಸ ಮಾಡ್ಬಿಟ್ರು ಪಂಚಾಯತಿ ಕಲಾಕಿ ಪಂಚಾಯತಿನಾಗ ತೀರ್ಮಾನ ಮಾಡಿಸ್ತೀನಿ ನೀನು ಪಂಚಾಯತಿನಾಗ ತೀರ್ಮಾನ ಮಾಡಿಸ್ತೀನಿ ಅಂತಂದ್ರೆ ಮಾಡ್ಸೆ ಕಾನೂನು ಪ್ರಕಾರ ಹೋದ್ರೆ ಆಸ್ತಿ ಎಲ್ಲ ನನಗೆ ಬೇಡ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿರೋಳು ನೀನು ಆಸ್ತಿ ಎಲ್ಲ ಬರ್ಕೊಟ್ಟಿದ್ದೀನಿ ಅಂತ ಅನ್ಯಾಯ ಮಾಡಕ್ ಬಿಟ್ಬಿಟ್ಟಾರ ಪಂಚಾಯತಿ ಕಲಾಕ್ತೀನಿ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ನನ್ನ ಮಗುನ ಬೀದಿ ಬಿಕಾರಿ ಥರನೇ ಬೆಳೆಸಿರೋದು ನೀವು ಪಂಚಾಯತಿಗೆಲ್ಲ ಹೇಳ್ಬಿಟ್ಟು ನಿಮ್ಮ ಯೋಗ್ಯತೆ ಎಲ್ಲ ಬಯಲು ಮಾಡ್ತೀನಿ ನನ್ನ ಮಗುನ ಥರ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಎಷ್ಟು ಆ ದೇವ್ರ ಮುಂದೆ ಎಲ್ಲ ಆಣೆ ಪ್ರಮಾಣ ಮಾಡ್ಬಿಟ್ಟಲ್ಲಿ ಈಗ ನೋಡಿದ್ರೆ ನಾಯಿ ಮರಿ ಥರ ನೋಡ್ಕೊತಾ ಇದ್ಯಾ ಲೇ ಹಳೆ ಬೇವರ್ಸಿ ನೀನ್ ಏನ್ ಅನ್ಕೊಂಡಿದ್ದೀಗ ನಿನ್ನ ಮಗನ್ ಬಿಸ್ನೆಸ್ ದುಡ್ಡೆಲ್ಲ ಕೊಡ್ಬೇಕು ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ರೆಡಿ ಮಾಡ್ತೀವಿ ಆಸ್ತಿನಾಗೂ ಅಷ್ಟೇನಿಯ 3 ಪಾಲ್ ಮಾಡ್ಬಿಟ್ಟು 3 ಮಕ್ಳಿಗೂ ಸಮ ಕೊಡೋಣ ಅಂತಾನು ಯೋಚನೆ ಮಾಡ್ತಾ ಇವ್ನಿ ಅಂತದ್ರಾಗೆ ನಿನ್ಗೆ ಏನ್ ಬಂದಿರದೆ ದೊಡ್ಡರೋಗ ಹೆಂಗ್ ಸಿಕ್ಕಂಗ್ ಮಾತಾಡ್ತಿಗಲ್ಲ ನೀನ್ ಹಿಂಗ್ ಗುಟ್ಟು ಬಜಾರಿ ಅಂತಾನೆ ನಿಮ್ಮ ಅತ್ತೆ ಸರಿಯಾಗಿ 4 ಬಾಸ್ ನೀನು ಈಚೆ ಕಡೆ ಕಳಿಸಿದ್ದು ಒಳ್ಳೆ ನಾಯಿ ತರ ಆಡ್ತೀಯಲ್ಲ ನೀನು ಹಬ್ಬಬ್ಬಬ್ಬ ರೀ ದೇವ್ರಣೆಗೂ ಇವಳು ಆಸ್ತಿ ಅವತ್ತೇನಿಯ ಕೊಟ್ಬಿಟ್ಟು ನಾವು ಕಳಿಸ್ಬೇಕಿತ್ತು ಬಿಡ್ರಿ ಏನಕ್ಕೆ ಸುಮ್ಕೇನಿಯ ಇವಳು ಮಗನ್ ಸಾಕೋಣ ಅಂತ ಇದೇನಿತ್ತು ನನಗೆ ದೊಡ್ದು ಆಸ್ತಿ ದುರಾಸೆ ಅಲ್ವಾ ನಿನಗೆ ಆಸ್ತಿ ಅಂದ್ರೆ ನಿಂಗೆ ಪಿರಾಣ ಅಲ್ವಾ ಆಸ್ತಿ ದುರಾಸೆ ಹಿಂಗೆ ಮಾಡಿದ್ಯಾ ಲೇ ಪಂಚಾಯತಿ ಕಲಾಕ್ತೀನಿ ನೀನ್ ಪಂಚಾಯತಿ ಕಲಾಕಿದ್ರೆ ನಾನು ಕೋರ್ಟ್ಗೆ ಹೋಯ್ತೀನಿ ಅದೇನ್ ಮಾಡ್ತೀಯೋ ಮಾಡ್ಕಳೆ ನನ್ನ ಆಸ್ತಿನಾಗೆ ಜುಜುಮಿ ಒಂದು ಪೈಸೆನೂ ಕಿತ್ಕೊಳಕ್ಕಾಗಕ್ಕಿಲ್ಲ ಜೊತೆಗೆ ನೋಡಿ ಇವಳು ಯಾರು ನನಗೆ ಗೊತ್ತಿಲ್ಲ ಅವತ್ತೇ ಸೈನ್ ಕೊಟ್ಟವಳೆ ಅವಳಿಗೆ ಅವತ್ತೇ ಬೇಜಾನ್ ದುಡ್ಡು ಕೊಟ್ಬಿಟ್ಟು ಸೈನ್ ಹಾಕ್ಸ್ಕೊಂಡಿದೀವಿ ಆಸ್ತಿಗೆಲ್ಲನ್ವೇ ಅಂತ ಹೇಳ್ತೀವಿ ಜೊತೆಗೆ ನಿನ್ನ ಮಗನೂ ನಾನೇ ನೋಡ್ಕೊಳಕ್ಕಿಲ್ಲ ಕರ್ಕೊಂಡೋಗು ಸದ್ಯ ಆಸ್ತಿ ಬಾಗಾಗೋದಕ್ಕಿಂತ ಮುಂಚೆನೆ ಒಂದು ಬಾಯ್ ಬಡ್ಕೊಂಡಲ್ಲ ಈಗ ನಿನ್ನ ಮಗಂಗೆ ಭಾಗನೂ ಕೊಡೋದಿಲ್ಲ ಅದೇನ್ ಮಾಡ್ತೀಯೋ ಮಾಡೆ ಅಯ್ಯೋ ನಿನ್ನ ಮಕ್ಕ ಮುಚ್ಚ ಹಣ ಇವಳು ಇಷ್ಟೆಲ್ಲ ಮಾತಾಡ್ತಿರ್ಬೇಕಾದ್ರೆ ನೀನೇನ್ ಮಾಡ್ತಾ ಇದೀಗ ಸುಮ್ಮನೆ ನಿಂತ್ಕೊಂಡು ಕ್ಯಾಕರ್ಸಿಯೊಳಗೆ ಮಕ್ಕು ಗೆದ್ಬಿಟ್ಬಿಟ್ಟು ನೀನ್ ಏನ್ ಸುಮ್ಕೆ ಕುಂತ್ಕೊಂಡಿದ್ದೀಗ ನೀನು ಮಾತಾಡು ಇವಾಗ ಲೇ ಬುಡೆ ಅತ್ತಾಗೆ ಸುಮ್ಮನೆ ಹೆಣ್ಮಕ್ಳು ಶಾಪ ಒಳ್ಳೇದಲ್ಲ ಅವಳು ನನ್ನ ತಂಗಿನೇ ತಾನೇ ಸುಮ್ಕಿರ್ಲೆ ನಾನ್ ಸುಮ್ಕಿದಿನ ಇಲ್ಲ ಅವಳು ಸುಮ್ಕವಳ ಇಲ್ಲ ನಾನ್ ಬಾಯ್ ಮಾಡ್ತಿದ್ದೀನ ಇಲ್ಲ ಅವಳು ಬಾಯ್ ಮಾಡ್ತಾವಳ ನೀವು ಯೋಚನೆ ಮಾಡಿ ಹೇಳ್ರಿ ಇದೇನ್ರಿ ಇವಳು ಈ ಪಾಟಿ ಬಾಯ್ ಮಾಡ್ರ ನಾವು ಸುಮ್ಮನಿರ್ಬೇಕಾ ರೀ ಅವ್ರ ಮಗುನ ಅವ್ರ ಮನೆಗೆ ಕಳಿಸ್ಬಿಡ್ರಿ ಭಿಕ್ಷೆ ಎತ್ಕಣೆ ಏನಿಯ ತಿನ್ಲಿ ಲೇ ಸುಮ್ಕೆ ಏನಿಯ ಊರಾಗೆಲ್ಲ ಮುರುವದಿರ್ತದ ಇವಳು ಊರಾಗೆಲ್ಲ ನೋಡಪ್ಪ ಆಸ್ತಿ ಬರ್ಸ್ಕೊಳಗಂಟ ಬರ್ಸ್ಕೊಬಿಟ್ಟು ಇವಾಗ ತಂಗಿ ಮಗು ನೀಚೆ ಕಡಿಗೆ ಹಾಕಿದ್ರು ಅಂತ ಮಾತಾಡಕ್ಕಿಲ್ವಾ ಏನಾರ ಮಾತಾಡ್ಕೊಳ್ಳಿ ಊರ್ ಜನದ್ಗೆಲ್ಲ ನಾನು ಎದ್ರುಕೊಳ್ಳ ಅಂತದಲ್ಲ ಇವಳು ಬಾಯಿ ಯಾರ್ರಿ ಬಾಯಿಗೆ ಕೇಳ್ತಾರೆ ಅಲ್ಲ ನನ್ನ ಮಗನ ಮದುವೆ ನನ್ನ ಮಗಳ ಮದುವೆ ಇಬ್ರು ಮದುವೆ ನಾನು ಮಾಡಿಲ್ಲ ಇವ್ನ ಮಗನ ಮದುವೆ ಅಲ್ಗೂ ರಿಸೆಪ್ಷನ್ ಎಲ್ಲ ಗ್ರ್ಯಾಂಡಾಗಿ ಮಾಡ್ಬೇಕು ಅಂತ ಮಾತಾಡ್ಲಿಲ್ವ ನಾವಿಬ್ರು ಮಾತಾಡಿದ್ವಿ ಇಲ್ಲ ಅಂತ ಅಲ್ಲ ಮಾತಾಡಿದ್ವಿ ಅಂತ ಹೇಳಿದ್ಮೇಲೆ ಮತ್ತೆ ಇನ್ನೇನ್ರಿ ಮಾತಾಡಿದ್ವಿ ಅಂತಂದ್ಮೇಲೆ ಇದೊಳ್ಳೆ ಸೊರೈತಲ್ಲ ನಿಮ್ದಂತೂ ಲೇ ನಿನಗೆ ಯೋಗ್ಯತೆ ನಿನ್ನ ಮಗನ ನಿನ್ನ ಸೊಸೆನೂ ಕರ್ಕೊಂಡೋಗ್ಬಿಟ್ಟು ನಿಮ್ಮ ಮನೆಗೆ ಸಾಕ ಬ್ಯಾಡ ಅಂದವ್ರು ಯಾರು ಅಬ್ಬಬ್ಬ ನಿನ್ನಂತೊಳಗೆ ಅಯ್ಯೋ ಪಾಪ ಅಂತ ಅನ್ಲೇಬಾರ್ದು ನಿನ್ನಂತೊಳಗಂತೂ ಊರಾಗೆಲ್ಲ 10 ಜನ ಮನೆ ಕೇಳ್ಕೊಂಬಿಟ್ಟು ಬಾರೆ ಹೋಗ್ಬಿಟ್ಟು ಎಂದಾದ್ರೂ ನಿನ್ನ ಮಗನ್ನ ನನ್ನ ಮಗ ಅಲ್ಲ ಅಂತ ಬೆಳೆಸಿದಿನ ಅಂತ ಹೇಳ್ಬಿಟ್ಟು ಕೇಳೋಗೆ 10 ಜನ ಅಲ್ಲ 50 ಜನದ ಮನೆಗೆ ಕೇಳೋಗೆ ಯಾವಾಗ ಯಾವ್ದೇ ತಟ್ಕೊಂಡು ಹೇಳ್ಕೊತಿದ್ದೆ ನನ್ನ ಮಗ ನನ್ನ ಚಿಕ್ಕ ಮಗ ನನ್ನ ಇವ್ನ ಮಾತು ನಾನು ಬೇರೆ ನನ್ನ ಮಾತು ಕೇಳಿಲ್ಲ ಅಂದ್ರೂ ನನ್ನ ಚಿಕ್ಕ ಮಗ ನನ್ನ ಮಾತು ಕೇಳ್ತಾನೆ ಅಂತ ಹೇಳ್ಬಿಟ್ಟು ಎಂತೆಂತ ಹೆಂಗೆಲ್ಲ ನೋಡ್ಕೊಂಬಿಟ್ಟಿದ್ದೆ ನಾನು ಕೊನೆಗೂ ಇಂಥ ಮಾತು ಬಂದ್ಬಿಡ್ತಲ್ಲ ನಂಗೆ ಅದೇ ಬೇಜಾರು ನನಗೆ ಐತೆ ನಿಮ್ ಯಾರೆಲ್ಲ ಪಂಚಾಯತಿ ಕಲಾಕಿಸ್ತೀನಿ ಸುಮ್ಕೆ ಅಂತೂ ಬಿಡಕ್ಕಿಲ್ಲ ನಿಮ್ಗೆ ಪಂಚಾಯತಿ ಕಲಾಕ್ಸ್ ನಿಮ್ಮ ಮಾನ ಮರೋದಿ 3 ಕಾಸು ಕರಾಜ್ ಆಗ್ಲಿಲ್ಲ ಅಂತಂದ್ರೆ ಕೇಳೆ ನಿನ್ನಿಂದ ನನಗೇನು ಆಗ್ಬೇಕಾಗಿಲ್ವೇ ನಿನ್ನಿಂದ ಅದೇನು ಕಲಾಕ್ತಿಯೋ ಕಲಾಕಳೆ ಸಾಕಾಗೈತೆ ಇಷ್ಟು ದಿನ ನಿನ್ನ ಹತ್ರ ಎಲ್ಲ ಹೋಗುಟ್ಟಿ ನಿನ್ನ ಮಕ್ಕೆ ಎಷ್ಟು ಚೆನ್ನಾಗಿ ಬೆಳೆಸಿದ್ರು ನನ್ನ ಬಗ್ಗೆ ನೀನು ಮಾತಾಡ್ತಾ ಇದ್ದೀಗ ಅಂತಂದ್ರೆ ನೀನು ಎಂತೊಳಿರ್ಬೇಡವೆ ನಿನ್ನ ಮಾನ ಮರೋದಿ ಬಿಟ್ಟಿರೋಳು ನೀನು ದೇವ್ರನ್ನ ನಿನ್ನಂತ ಹೆಂಗ್ಸು ನಾನಂತೂ ನೋಡೇ ಇಲ್ಲ ಕಣವ ನೀನು ಎಂಥ ದೊರಿದ್ರದೊಳಿರ್ಬೇಡ ನೀನಂತೂ ನೋಡವಾ ಯಾವತ್ತೂ ನನ್ನ ಹೆಂಡತಿ ನಿನ್ನ ಮಗುನ ಭೇದ ಭಾವ ಮಾಡಿ ಬೆಳೆಸ್ತೋಳಲ್ಲ ನೋಡು ಪರಿಸ್ಥಿತಿ ಹಂಗಿತ್ತು ಮನೆ ಒಳಗಡೆ ಏನೇ ತಾಳಿ ಕಟ್ಟಿಸ್ಬೇಕಾಗಿರೋ ಪರಿಸ್ಥಿತಿ ಇತ್ತು ಆದ್ರೂ ನನ್ನ ಹೆಂಡತಿ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಬೇಕು ಸಖತ್ತಾಗಿ ರಿಸೆಪ್ಷನ್ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನೇನೇನೋ ಪ್ಲಾನ್ ಮಾಡಿದ್ಲು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನೀನೇ ಬಂದು ಎಲ್ಲ ಹಾಳು ಮಾಡಬೇಡ ನನ್ನ ಹೆಂಡತಿ ಏನು ಅಂತ ಹೇಳ್ಬಿಟ್ಟು ನಿನಗೂ ಸಂದಾಗ ಗೊತ್ತು ನೋಡು ನನ್ನ ತಗೋ ಇವಾಗ ನೀನು ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಏನೂ ಇಲ್ಲ ಸರಿನಾ ಎಲ್ಲ ಇವಳು ಹೇಳ್ದಂಗೆ ಏನೇ ನಡಿಬೇಕು ನನ್ನ ಮಾತು ಕೇಳು ನೋಡು ಎಲ್ಲ ನಿನ್ನ ಮಗನ ಬಿಸ್ನೆಸ್ ಹಾಕ್ಕೊಟ್ಟು ಎಲ್ಲ ಮಾಡಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಏನೇನೇನೋ ಪ್ಲಾನ್ ಮಾಡಿದ್ಲು ಇವಾಗ ಎಲ್ಲ ಒಂದೇ ಕಿತ್ತ ನೀನು ಎಲ್ಲ ಮುಣ್ಪಾಲ್ ಮಾಡ್ಬಿಟ್ಟೆ ನೀನಂತೂ ನೋಡು ನಿನ್ನ ಮನೆ ಕರ್ಕೊಂಡೋಗ್ಬಿಟ್ಟು ನೀನು ಭಿಕ್ಷೆನ ಎತ್ತೀಯ 10 ಪೈಸಾ ಇಲ್ಲ ನಿನ್ ತಗೊಂಡ್ವೆ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ಬೇಕು ನೀವು ಅಂತದ್ರಾಗೆ ಈಗ ನಿನ್ನ ಮಗನೂ ಅಷ್ಟು ಪಾರಿನಾಗ ಬೆಳೆದಿರೋ ಮಗ ಬಂದ್ಬಿಟ್ಟು ನಿಮ್ಮ ಮನೆಗಿರಕ್ಕಾಯ್ತದ ಯೋಚನೆ ಮಾಡು ಅವಳು ಸೊಸೆನೂ ಅಷ್ಟೇ ಚೆನ್ನಾಗಿರೋ ಮನೆಯಿಂದನೇ ನೀ ಬಂದವಳೆ ಅವಳು ಬಂದ್ಬಿಟ್ಟು ನಿಮ್ಮ ಮನೆಗಿತ್ತಾಳ ನೋಡು ಇಂಥವೇನೇನ ಮಾಡೋದು ನಾನು ಬಂದೀವ್ನಿ ಮನೆ ಹೆಣ್ಮಗಳು ಬಂದವಳೆ ಒಂದು ಲೋಟ ಕಾಪಿ ಕೊಡ ನನ್ನ ಯೋಗ್ಯತೆ ಇಲ್ವಲ್ಲ ನಿಂತೋರ್ ಮನೆನಾಗೆ ನನ್ನ ಮಗನ ಹೆಂಗಿರಿಸ್ಲಿ ನನಗೇನೋ ಕೊಡ್ಬೇಕಾಗಿರೋದು ನಾ ಕೊಟ್ಬಿಡ್ರಿ ನನ್ನ ಮಗನ ಪಾಲಿಂದ ನಾ ಕೊಟ್ಬಿಡ್ರಿ ತಗೊಂಡು ಹೊಂಟೋಗ್ಬಿಡ್ತೀನಿ ನನ್ನ ಮಗನ ಕರ್ಕೊಂಡು
ಲೇ ಇವತ್ತು ಹೇಳ್ತೀನಿ ಕೇಳಿಸ್ಕೊಳೆ. ನಾನೇಕೆ ಕೊಡ್ಲಿ ನಿನ್ನ ಮಗಂಗೆ? ನಿನ್ನ ಮಗ ನನ್ನ ಮಗನೇನೆ. ನೀನು ಹೇಳ್ತಾ ಇದ್ದೆ ತಾನೆ ಭೇದ ಭಾವ ಮಾಡಿ ಬೆಳೆಸ್ತಿದ್ಯಾ ಅಂತ ಹೇಳ್ಬಿಟ್ಟು. ಆಸ್ತಿ ಕೊಡೋದ್ರಿಗೂ ಅಷ್ಟೇ ಏನಿಯಾ ಭೇದ ಭಾವ ಮಾಡೇನಿಯಾ ಮಾಡ್ತಾ ಇದೀನಿ. ಹೌದು, ನನ್ನ ಆಸ್ತಿ ಎಲ್ಲನೂ ನನ್ನ ದೊಡ್ಡ ಮಗಂಗೆ ಏನಿಯಾ ಕೊಡ್ತೀನಿ. ಅದೇನು ಕಿತ್ಕೊಂತೀಯೋ ಕಿತ್ಕೊಳೆ, ನೋಡೇ ಬಿಡ್ತೀನಿ. ಏನೋ ಪಾಪ ಪಾಪ ಅಂದರೆ ಒತ್ತಿ ಆಗ್ತೈತೆ. ಕೋರ್ಟ್ಗೆ ಹೋಯ್ತೀಯಾ, ಕಚೇರಿಗೆ ಹೋಯ್ತೀಯಾ, ಪಂಚಾಯತಿಗೆ ಹೋಯ್ತೀಯಾ, ಎಲ್ಲನ ಹೋಗಿ ಸಾಯಿ. ಅವೋ ಹಣ ಹಣ ನೋಡ್ದೇನಣ್ಣ. ಉಸಿ ಬಾಯಿ ಮುಚ್ಕೊಂಡು ಇರು ಅಂದ್ರೆ ನೀನು ಇತ್ತೀನವ ಎಲ್ಲ ನಿಂದೇನೇ ತಪ್ಪು. ನನ್ನ ಹೆಂಡ್ತಿದೇನು ತಪ್ಪಿಲ್ಲ. ಅವಳು ಪಾಡ್ಗಳು ಎಲ್ಲ ಸಲೀಸಾಗೆ ನಡ್ಸ್ಕೊಂಡು ಹೋಯ್ತಿದ್ದು. ಅವಳಿನ ಆಸ್ತಿನ ಮೋಸ ಮಾಡ್ತೀನಿ ಅಂತ ಹೇಳಿದ್ದ, ಇಲ್ಲ ಬೇರೆ ಏನೋ ಮೋಸ ಮಾಡ್ತೀನಿ ಅಂತ ಹೇಳಿದ್ದ. ಹೇಳು ನೀನೇನೆ. ಮದುವೆಯ ಬಿಕಾರಿ ಥರ ಮಾಡಿದ್ರೆ ಗೊತ್ತಾಗಕ್ಕಿಲ್ವಾ? ಯಾವ ಮನಸ್ಥಿತಿನಾಗ ಅವಳು ಇವಳು ಅಂತ ಹೇಳ್ಬಿಟ್ಟು ನಾಳೆ ನನ್ನ ಮಗಂಗೂ ಆಸ್ತಿಗೂ ಮೋಸ ಮಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಓಡ್ ಬಂದೆ ನಾನಂತೂ. ನನ್ನ ಮಗನ ಪಾಲಿಂದ ನಾನು ಕೊಟ್ಬಿಟ್ರೆ ನಾನು ಹಂಗೇನೇ ಕರ್ಕೊಂಡು ನನ್ನ ಮಗನ ಮನೆ ಕರ್ಕೊಂಡು ಹೊಂಟೋಯ್ತೀನಿ. ನನ್ನ ಮಗ ನನ್ನ ಸೊಸೆ ಇಬ್ರು. ನಿನ್ನ ಮಗಂಗೆ ಆಸ್ತಿ ಕೊಡೋ ಅಂತ ಅವಶ್ಯಕತೆ ನನಗಿಲ್ಲ. ನಾನೇಕೆ ಕೊಡಲಿ ನಿನ್ನ ಮಗಂಗೆ ಆಸ್ತಿನ? ಲೇ ಇದು ಸೊರ್ ಬರಕ್ಕಿಲ್ಲ. ನಾನು ಈಗಲೇ ಹೇಳಿದ್ದೀನಿ, ಇದೆಲ್ಲ ಸೊರ್ ಬರಕ್ಕಿಲ್ಲ ಕಂಡ್ಲೆ. ನೋಡು, ಸುಮ್ಮನೆ ನನ್ನ ಮಗನ ಪಾಲಿನ ಆಸ್ತಿಯ ಕೊಟ್ಬಿಡು. ನನ್ನ ಮಗ ಎಲ್ಲೋದ? ನನ್ನ ಮಗನ ಕರಿ. ನನ್ನ ಮಗಂಗೆ ಎಲ್ಲ ಇಸ್ತಿಯನ್ನು ಹೇಳ್ಬಿಡ್ತೀನಿ. ನಾನೇ ಕಣಪ್ಪ ನೀನು ನಿಮ್ಮ ಅಮ್ಮ ಇವಳು ಯಾವಳ ಬೀದಿ ಬಿಕಾರಿ, ನಿಮ್ಮ ಅತ್ತೆ ಇವಳು ಮೋಸ ಮಾಡ್ಬಿಟ್ಲು ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ಬಿಡ್ತೀನಿ. ಬಿಡಕ್ಕಿಲ್ಲ, ಎಲ್ಲ ಇಸ್ತಿಯನ್ನು ಹೇಳ್ತೀನಿ. ನಿಮ್ಮ ಯೋಗ್ಯತೆನೂ ಗೊತ್ತಾಗಲಿ, ಎಲ್ಲನೂ ಗೊತ್ತಾಗಲಿ. ನನ್ನ ಮಗಂಗೂ ನೀನೇನೇನು ಮಾಡಿದೆ, ಹೆಂಗೆ ಬೆಳೆಸ್ದೆ ಅಂತ ಅವನು ಹೇಳ್ತಾನೆ. ಇಷ್ಟಕ್ಕೆ ಬಿಟ್ಬಿಡ್ತೀನ? ಪಂಚಾಯತಿ ಕಲಾಕ್ತೀನಿ. ನೀನು ಪಂಚಾಯತಿನ ಕಲಾಕು, ಇನ್ನೊಂದೇನಾರ ಮಾಡ್ಕ. ನೀನು ಇಷ್ಟು ದಿಮಾಗ್ ತೋರಿಸ್ತೀಯ ಅಂತಂದ್ಮೇಲೆ ನಾನು ಇದ್ರ ಅಪ್ಪನಂಗೆ ದಿಮಾಗ್ ತೋರ್ಸೋದು ನನಗೂ ಬರ್ತದೆ. ಅದೇನು ಮಾಡ್ತೀಯೋ ಮಾಡೆ, ಅದೇನು ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಮಾಡೆ. ನಾನು ನೋಡೇ ಬಿಡ್ತೀನಿ. ನನಗೂ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನಾನಿಲ್ಲೇ ಇರ್ತೀನಿ, ನಾನೆಲ್ಲೂ ಹೋಗಕ್ಕಿಲ್ಲ. ಮೂರು ಬಿಟ್ಟೋಳು. ನೀನು ಯಾರೆಲ್ಲಿ ಇರಿಸ್ಕೊತಾರೆ ಪರ್ಕೆ ಹೊಡೆದು ಕಳಿಸ್ತೀನಿ ಅಷ್ಟೇ ಏನಿಯಾ, ಪೊಲೀಸ್ನವ್ರು ಕರೆಸ್ತೀನಿ ಅಷ್ಟೇ ಏನಿಯಾ. ನಾನೇ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟೆ ನಿನ್ನ. ನೋಡೆ, ಇಷ್ಟು ದಿನ ಇದ್ದಿದ್ದೇ ಬೇರೆ. ಅವ್ನು ನನ್ನ ಸ್ವಂತ ಮಗ ಅಂತ ನನಗೆ ನೋಡ್ಕೊಂಡಿವ್ನಿ. ಯಾರನ್ನ ಕೇಳಿ ನಾನು ಏನೋ ನನ್ನ ನೆಟ್ಟಿಗೆ ನೋಡ್ಕೊಂಡಿಲ್ಲ ಅಂದರೆ ಯಾಕುಡ್ದಾಗ ಹೊಡೆದ್ಬಿಡ್ಲಿ ನನಗೆ. ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಆದ್ರೂ ನೀನು ಇಂಥ ಮಾತು ಹೇಳ್ತೀಗಲ್ಲ ನೀನು. ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ. ಊರು ಬಿಟ್ಬಿಟ್ಟು ಹೋಯ್ತೀನಿ ಅಂತ ಅನ್ಕೊಂಡ್ರೆ ಇಲ್ಲ, ಪಂಚಾಯತಿ ಕಲಾಕ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಲೇ ಸುಮ್ಮನೆ ನೋಡೆ, ಯಾಕೆ ಬೇಕಿರಿಕು? ರೀ ಮುಚ್ರಿ ಬಾಯ್ನ. ನ್ಯಾಯವಾಗಿ ಇವ್ನಿ ನಾನು ನಿನ್ ತೊಂಗಿದೆ. ನೀ ಬೊತ್ತ ಅತಿ ಆಯ್ತು ನಿನ್ ತೊಂಗಿದು. ಏನ್ರಿ ಕಮ್ಮಿ ಮಾಡಿದ್ದೀನಿ? ನನ್ನ ಮಗ ಅಂತ ತಾನೇ ಬೆಳೆಸಿರೋದು. ಯಾರನ್ನ ಹೋಗಿ ಕೇಳ್ರಿ. ನಿಮ್ಮ ಮುಂದೆ ಎಂದ ನಾನು ಭೇದ ಭಾವ ಮಾಡಿ ಬೆಳೆಸಿದ್ದೀನ? ನನ್ನ ಮಗ ಚಿಕ್ಕ ಮಗ ಅಂತಾನೆ ತಾನೇ ಬೆಳೆಸಿರೋದು ನಾನು. ಅಲ್ಲ, ನಿಂದೇನು ತಪ್ಪಿಲ್ಲ ಅಂತಂದ್ಮೇಲೆ ಯಾಕೆ ಮಾತಾಡ್ತೀರಾ? ನಿನ್ ತೊಂಗಿ ಹತ್ರ ಹೋಗಿ ಮಾತಾಡಿ, ನನ್ನ ತಗಲ್ಲ ಮಾತಾಡೋದು. ನೋಡಿ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಆ ಬೇವರ್ಸಿ ನನ್ನ ಇವಳು ಮಾತಾಡ್ತಾಳಲ್ಲ, ಅವ್ರ ಮಗಂಗೆ 10 ಪೈಸಾ ಕೊಟ್ರೆ ಕೇಳಿ ಆಸ್ತಿನಾಗೆ. ನಾನು 2 ಭಾಗ ಅಷ್ಟೇ ಮಾಡೋದು. ನನ್ನ ಮಗಳಿಗೂ ನನ್ನ ಮಗಂಗೆ ಇಲ್ಲ, ನಾನು ಪೂರ್ತಿ ನನ್ನ ಮಗಳಿಗೂ ಕೊಡಕ್ಕಿಲ್ಲ. ಪೂರ್ತಿ ನನ್ನ ಮಗಂಗೆ ಕೊಟ್ಬಿಡ್ತೀನಿ ಆಸ್ತಿಯ. ಆದರೆ ಇವಳ ಮಗಂಗೆ ಮಾತ್ರ ಕೊಡಕ್ಕಿಲ್ಲ, 10 ಪೈಸಾ ಆಸ್ತಿ ಕೊಡಕ್ಕಿಲ್ಲ. ಅಯ್ಯೋ ದೇವ್ರೆ, ನನ್ನ ತಂಗಿಗೆ ದುರಂಕರ ಜಾಸ್ತಿ, ಇವಳು ಸಿಟ್ಟು ಜಾಸ್ತಿ. ಸುರೋಯ್ತು ಕತೆ. ಪಾರಿನಾಗ ಬೆಳೆದು ಬಂದವನಿ. ಅವನು ಇವಾಗ ಹೋಗಿ ಅವ್ರ ಮನೆಗಿರ್ಬೇಕು ಅಂದರೆ ಆಯ್ತದ?